ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಈಗ ಊಟಿಯಿಂದ ಹೊರಗಡೆ ಬಂದ್ವಿ ಸಿಟಿಯಿಂದ. ಈಗ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಶೂಟಿಂಗ್ ಸ್ಪಾಟ್ ಅಂತ, ಅಲ್ಲಿ ವ್ಯೂ ಪಾಯಿಂಟ್ ಇದೆ ಅಂತೆ. ಅದನ್ನು ನೋಡಿಕೊಂಡು ಅಲ್ಲಿಂದ ಒಂದು ವಾಟರ್ ಫಾಲ್ ಸಿಗಿದೆ. ಫಸ್ಟ್ ಪ್ಲೇಸ್ ಬಂದುಬಿಟ್ಟು ಈಗ ಶೂಟಿಂಗ್ ಸ್ಪಾಟ್ ಅಂತ, ಅಲ್ಲಿ ವ್ಯೂ ಪಾಯಿಂಟ್ ಇದೆ ಅಂತೆ. ಅದನ್ನು ನೋಡಿಕೊಂಡು ಅಲ್ಲಿಂದ ಒಂದು ವಾಟರ್ ಫಾಲ್ ಸಿಗುತ್ತೆ ಮುಂದೆ, ಅದೇ ರೂಟಲ್ಲೇ. ಅದನ್ನು ನೋಡಿಕೊಂಡು ನೆಕ್ಸ್ಟು ಮದುಮಲೈ, ಬಂಡೀಪುರಿಂದ ಮೈಸೂರು. ಸೊ ಇಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸದ್ಯಕ್ಕೆ. ಆಮೇಲೆ ಮುಂದೆ ಯಾವ್ಯಾವ ಪ್ಲೇಸಸ್ ಆ್ಯಡ್ ಆಗ್ತವೆ ಏನೋ ಗೊತ್ತಿಲ್ಲ. ಲೊಕೇಶನ್ ಮಾತ್ರ ಮಸ್ತ್ ಇದೆ ಗುರು. ಮನೆ ನೋಡ್ರಿ ರೀ ಮುಂದೆ, ಅಬ್ಬಬ್ಬಬ್ಬ. ನಾವು ಈ ಕಡೆ ಲೆಫ್ಟಿಗೆ ಹೋಗ್ಬೇಕು. ಬ್ರೋ ಬ್ಯಾಗ್ ಕರೆಕ್ಟ್ ಆಯ್ತಾ? ಬ್ಯಾಗು ಇಲ್ಲಿಂದ ಮೈಸೂರು 158 ಕಿಲೋಮೀಟರ್ಸ್ ಇದೆ ಊಟಿಯಿಂದ ಕರೆಕ್ಟು. ಸೊ ಮೈಸೂರಿಂದ ಅವೆರಡು ಗಾಡಿ ರಿಟರ್ನ್ ಹೋಗ್ತಾವೆ ಅನಿಸುತ್ತೆ. ಯಾಕೆಂದರೆ ನಾನು ಮಡಿಕೇರಿ ಸುಬ್ರಹ್ಮಣ್ಯ ಹೋಗಿ ಬರ್ತೀನಿ, ಅವರು ಬರಲ್ಲ. ಹಂಗಾಗಿ ಅಲ್ಲಿಂದ ನಾನು ಒಬ್ಬನೇ ಹೋಗಬೇಕು. ಒಬ್ಬನೇ ಅಂದರೆ ನಾನು, ನಮ್ಮ ಕೋಚು, ಅವ್ರ ಹೆಸರು ತೀರ್ಥ ಪ್ರಸಾದ್ ಅಂತ. ನಾವೆಲ್ಲ ಕೋಟಿ ಅಂತ ಕರಿತೀವಿ ಅವ್ರನ್ನ. ಸೊ ನಾವಿಬ್ಬರು ಹೋಗಿ ಬರ್ತೀವಿ. ಏನಿದೆ ನೋಡ್ಬೋದು ಪ್ಲೇಸು, ಸೈಕಾಗಿದೆ. ಫ್ಲವರ್ಸ್ ಎಲ್ಲ ಮಾತ್ರ ಏನೋ ಮರ ಕಡಿತವ್ರೆ, ಮಾಡೋ ಕೆಲಸ ಇಲ್ದಾನೆ. ಅಂದರೆ ರೋಡ್ಸ್ ಮಾತ್ರ ಅಲ್ಟಿಮೇಟ್. ಇದು ಮಾತ್ರ ಇಲ್ಲಿ ಎಷ್ಟು ಸರಿ ಹೇಳಿದ್ನ ಏನೋ ಗೊತ್ತಿಲ್ಲ, ರೋಡ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಇಲ್ಲಿಂದ ಪೈನ್ ಫಾರೆಸ್ಟ್ ಸ್ಟಾರ್ಟು ಊಟಿಲಿ. ಪೈನ್ ಫಾರೆಸ್ಟ್ ಆಮೇಲೆ ಶೂಟಿಂಗ್ ಸ್ಪಾಟ್ ಅಂದರೆ ಎರಡು ಒಂದೇ. ಇಲ್ಲಿಂದ ಸ್ಟಾರ್ಟು ನೋಡ್ರಿ, ಇದೆ ಪೈನ್ ಫಾರೆಸ್ಟು ಆಮೇಲೆ ಶೂಟಿಂಗ್ ಸ್ಪಾಟ್ ಅಂದರೆ. ನಿಲ್ಸೋಣ ಅಂತ ಅಂದ್ಕೊಂಡ್ರೆ ನಮ್ಮ ಜಾಕಿಗಳು ಅಲ್ಲೇ ಮುಂದೆ ಹೋಗ್ಬಿಟ್ಟಿದ್ದಾರೆ. ಮತ್ತು ನಾನು ಅಲ್ಲಿ ಏನು ನೋಡೋದಿರಲ್ಲ, ಮರ ಇರ್ತವೆ, ಫೋಟೋ ತಗೋಬೇಕಷ್ಟೆ. ಸೊ ನೆಕ್ಸ್ಟ್ ಲೊಕೇಶನಿಗೆ ಹೋಗೋಣ ಬರ್ರಿ. ಹಂಗೆ ಕೇರಳ ಗಾಡಿಗಳು ಏನು ಗ್ರಾಫಿಕ್ಸ್ ಇರ್ತವೆ ಅಪ್ಪ. ಇಲ್ಲೇನೋ ಡ್ಯಾಮ್ ಥರ ಇದೆ ನೋಡಿ, ಕಮರಾಜರ್ ಡ್ಯಾಮ್. ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದ್ನೆಲ್ಲ ಗೊತ್ತಿಲ್ಲ, ಬಟ್ ಇಲ್ಲೇನೋ ಕಾಣಂಗಿಲ್ಲ, ಹಂಗೆ ಮುಚ್ಕೊಂಡ್ಬಿಟ್ಟಿದೆ ಎಲ್ಲ. ಇದೆ ನೋಡಿ ಶೂಟಿಂಗ್ ಸ್ಪಾಟು. ಹಿಂದೆ ಇದ್ದಿದ್ದು ಪೈನ್ ಫಾರೆಸ್ಟು, ಇದು ಶೂಟಿಂಗ್ ಸ್ಪಾಟು. ನಾನು ಮಿಸ್ ಆಗಿ ಅದನ್ನೇ ಶೂಟಿಂಗ್ ಸ್ಪಾಟ್ ಅಂದ್ಕೊಂಡ್ಬಿಟ್ಟೆ.
ಇದೆ ಶೂಟಿಂಗ್ ಸ್ಪಾಟು, ಬಟ್ ಅಷ್ಟೊಂದೇನು ಗ್ರೀನರಿ ಇಲ್ಲ ನೋಡೋಕ್ಕೆ. ಶೂಟಿಂಗ್ ಸ್ಪಾಟು ಎಲ್ಲ ನಿಬ್ಬಿಗಳಿದ್ದಾರೆ, ನಿಬ್ಬಿ ಅಂಕಲ್ ಆಂಟೀಸ್. ಸೊ ಅದು ಅಷ್ಟೊಂದೇನು ಗ್ರೀನರಿ ಇಲ್ಲ, ಹಂಗಾಗಿ ಗ್ರೀನರಿ ಏನಿಲ್ವಲ್ಲ, ಹಂಗಾಗಿ ನಾವು ಹೋಗಲಿಲ್ಲ. ಹಿಂಗೆ ಕೆಳಗಿಂದನೇ ನೋಡಿಕೊಂಡು ಹೋಗೋಣ. ನೆಕ್ಸ್ಟ್ ಟೈಮ್ ಮಾನ್ಸೂನಲ್ಲಿ ಬಂದಾಗ ನೋಡೋಣ ಫುಲ್ಲು. KF51 ಇದರಲ್ಲಿ ಯಾರಾದರೂ ರಾತ್ರಿ ಹೊತ್ತು ಬಂದು ಬಿಟ್ಟರೆ ದೇವರಣೆಗೂ ಜ್ಯೂಸೇ. ಹೆಂಗಿದೆ ನೋಡ್ರಿ ಇದು ಫಾರೆಸ್ಟು. ಹೆದರ್ಕೊಂಡು ಸತ್ತೇ ಹೋಗ ನಾನು ದೇವರಣೆಗೂ. ಹಂಗಿದೆ, ಫುಲ್ಲು ತಣ್ಣಗಿದೆ ವೆದರು. ಏಯಪ್ಪ, ಬೋಟ್ ಹೌಸ್. ನೆಕ್ಸ್ಟು ವಾಟರ್ ಫಾಲ್ ಇದೆ ಒಂದು, ಪಾಯ್ಕರ ವಾಟರ್ ಫಾಲ್ಸು ಏನೋ ಇದೆ ನೇಮು. ಅದನ್ನು ನೋಡ್ಕೊಂಡು ಹೋಗೋದು. ಸೊ ವಾಟರ್ ಫಾಲ್ಸಿಗೆ ಹೋಗೋಕ್ಕೆ ಏನಾಯಿತು ಅಂತಂದರೆ, ಅಲ್ಲಿ ಗಾಡಿ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೇಕಂತೆ ಒಂದು 2 ಕಿಲೋಮೀಟರು. ಸೊ ಹಂಗಾಗಿ ಲೇಟ್ ಆಗುತ್ತೆ ಹೋಗಿ ಬರೋದು, ಯಾಕಂದರೆ 2 ಕಿಲೋಮೀಟರು ಹೇಳ್ಬೋದು, ಬಟ್ ಹೋಗಿ ಬರೋಕ್ಕಾಗಲ್ಲ ಅಷ್ಟು ಬೇಗ. ಹಂಗಾಗಿ ಈಗ ವಾಟರ್ ಫಾಲ್ಸು ಇನ್ನು ನೆಕ್ಸ್ಟ್ ಟೈಮ್ ಬಂದಾಗ ನೋಡಿದ್ರಾಯ್ತು ಅಂತ ಡೈರೆಕ್ಟು ಮಧುಮಲೈ, ಬಂಡೀಪುರ, ನಂಜನಗೂಡು ಮೇಲೆ ಮೈಸೂರು ಹೋಗೋದು. ಸೊ ಅವ್ರಿನ್ನೂ ದುರ್ಗಕ್ಕೆ ರಿಟರ್ನ್ ಹೋಗ್ಬೇಕಲ್ಲ, ಅವ್ರಿಗೆ ಒಂದು 415 ಕಿಲೋಮೀಟ್ರ್ ಆಗುತ್ತೆ. ನನಗೇನೋ ಹೋಗ್ಬಿಡ್ತೀನಿ ನಾನು ಮಡಿಕೇರಿಗೆ, ಬಟ್ ಅವ್ರಿಗೆ ಲೇಟ್ ಆಗುತ್ತೆ. ಹಂಗಾಗಿ ಅದೇ 2.5 ಕಿಲೋಮೀಟರ್ ಹೋಗಿ ಬರೋಷ್ಟೊತ್ತಿಗೆ ಎಷ್ಟೋ ಕಿಲೋಮೀಟರ್ ಕವರ್ ಮಾಡ್ಬೋದು ಅಂತ ಅವರು ಬೇಡ ಅಂದ್ರ. ಹಂಗಾಗಿ ಹೊರಟ್ವಿ ಇಲ್ಲಿಂದ. ಈಗ ಸೀದಾ ಮಧುಮಲೈ, ಬಂಡೀಪುರ ಮೇಲೆ ಮೈಸೂರು. ಎಲ್ಲ ಟೀ ಎಸ್ಟೇಟ್ಗಳು ಎಷ್ಟು ಕ್ಲೀನಾಗಿದ್ದಾವೆ ಗೊತ್ತಾ. ವ್ಯೂ ನೋಡ್ರಿ ಈ ಕಡೆ ರೈಟ್ ಸೈಡು ಹಿಂಗೆ ನೋಡಿದರೆ ಇಲ್ಲಿ ಮಿಸ್ ಆಗುತ್ತೆ. ಓಹೋ ಹೋ 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 ಗುಂಡಿ. ನೀರೆಲ್ಲಿಂದ ಬಂದ್ವಿ ಇಲ್ಲಿ? ಇಲ್ಲಿ ನೀರು ಹರಿತಿದೆ ನೋಡ್ರಿ. ವ್ಯೂ ಇಲ್ಲಿಂದ ಕಾಣುತ್ತೆ. ಘಾಟ್ ಸೆಕ್ಷನ್ನು. ಬಾರೋ ಮೈ ಮೇಲೆ ಬಾರೋ ಅತ್ಲಾಗೆ ಬರ್ತಾ. ಬಾ ಏನಿದೆ ಗುರು ವ್ಯೂ.
ಅದು ವ್ಯೂ ಪಾಯಿಂಟ್ ನೋಡು ಬ್ರೋ, ಅಲ್ಲಿ ನಡ್ಕೊಂಡು ಹೋಗೋ ಥರ ಇದೆ ಅಲ್ಲ, ಅದು ವ್ಯೂ ಪಾಯಿಂಟ್. ಎಲ್ಲ ಇಷ್ಟಿಷ್ಟೇ ಕಾಣ್ತೈತೆ ಇಲ್ಲಿಂದ. ಅಯ್ಯಪ್ಪ, ಈಗಿದನ್ನು ಇಳಿಸ್ಬೇಕು ಹಿಂಗೆ. ಅಲ್ಲಿ ಯಾರೋ ಓಡಾಡ್ತಿದ್ದಾರೆ. ಹೌದು, ಹಾಂ, ಅಲ್ಲಿಂದ ಹಂಗೋಗೋದು. ಸಖತ್ತಾಗಿದೆ ವ್ಯೂ ಮಾತ್ರ. ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಏಯ್ ಹೇಳು ಬ್ರೋ. ಇಲ್ಲ ಎಲ್ಲೋ ಅದ, ಬರ ಇಲ್ಲ, ಹತ್ತ ಸ್ಟೇಜ್ ಹತ್ತ. ಅರೇ ಮೌಂಟ್ ಎವರೆಸ್ಟ್ ಹತ್ತದಂಗೆ ಆಡ್ತೀವಲ್ಲೋ ಬ್ರೋ. ಏನು ನೋಡ್ತೀರಾ? ಇದನ್ನೇ ನೋಡೋ, ಇನ್ನೇನೋ ನೋಡ್ತೀಯಾ? ಹ್ಞೂ, ಎಷ್ಟು ಸವಿ ಆಗಿದೆ. ಹೆಂಗಿದೆ? ರೋಡಿಗೆ ಹೋಗ್ತೀವಲ್ಲ, ಹಾರ್ಸನ್ ಹೆಂಗಿದೆ ಬೈಕ್? ಅಲ್ಲಿ ಅದು ಹಾರಾಡ್ತಾ ಇದೆ. ಅಲ್ಲ ಗುರು, ರಾತ್ರಿ ಹೊತ್ತು ಒಬ್ನೊಬ್ನೇ ಏನಾದರೂ ಈ ರೋಡಲ್ಲಿ ಬಂದುಬಿಟ್ರೆ ಏನು ಕತೆ ಅಂತೀನಿ. ಇರೋದು ನೋಡ್ರಿ ರೀ, ತಲೆ ಹಿಂಗೆ ಮೇಲೆ ಎತ್ತಿದ್ರು ಕಾಣಂಗೆ ಇಲ್ಲ ಇದು. ಹಾಂ, ಕಾಣಂಗೆ ಇಲ್ಲ. ಗುಂಡಿ ಮನೆ ಮಂದಿ ಎಲ್ಲ ರೋಡ್ನಾಗ ನಿಂತು ಫೋಟೋ ತೆಗಿಸ್ಕೊಳ್ತಾ ಇದ್ದೀರಾ? ರೋಡ್ ಹಾಳಾಗೈತೆ, ಇದೊಂದು ಚೂರು ಘಾಟು. ನೆಕ್ಸ್ಟ್ ಇನ್ನೊಂದು ವ್ಯೂ ಪಾಯಿಂಟ್ ಇದೆ ಇದೇ ರೋಡಲ್ಲಿ. ಪಾಪ ಅಕ್ಕ ಏನೋ ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಾವ್ರೆ ಗಾಡಿ ಹೆಂಗೆ ಹೊಡಿಯೋದು ಅಂತ. ಡೇಂಜರಾ? ಓಕೆ, ವಾಟರ್ ಫಾಲ್ ಇದು, ಬಟ್ ನೀರಿಲ್ಲ. ಅದೇ ನೋಡ್ರಿ ವ್ಯೂ ಪಾಯಿಂಟ್, ಅದನ್ನೇ ವ್ಯೂ ಪಾಯಿಂಟ್ ಅಂತ ಹಾಕಿದ್ರೇನ. ವಾಟರ್ ಫಾಲಲ್ಲಿ ನೀರೇ ಇಲ್ಲ. ಈ ರೂಟಲ್ಲಿ ಕೇರಳ ಗಾಡಿ ಭಾಳ ಬರ್ತಿದ್ದಾವೆ. ಆ ಕಡೆಯಿಂದ ಯಾವ ಸಿಗ್ತಾನೆ ಇರಲಿಲ್ಲ, ಈ ಕಡೆ ಕೇರಳ ಗಾಡಿ ಭಾಳ ಸಿಗ್ತಿದ್ದಾವೆ. ಮತ್ತೆ ಟೈಲ್ಸ್ ಹಾಕೊಂಡ್ರು ಮೇಸ್ತ್ರಿ. ಈ ಟೈಲ್ಸ್ ಏನಕ್ಕೆ ಹಾಕಿದ್ದಾರೆ, ಏನು ರೀಸನ್ ಅನ್ನೋ ಲಾಜಿಕ್ ಅರ್ಥ ಆಗಂಗಿಲ್ಲ ನನಗೆ. ಫೈನಲಿ ಮಧುಮಲೈ ಟೈಗರ್ ರಿಸರ್ವ್ ರೀಚ್ ಆಗಿದ್ದೀವಿ. ಇಲ್ಲೇ ಇರೋದಂತ ಗೊತ್ತಿರಲಿಲ್ಲ. ಅಲ್ಲಿಂದ ಒಂದು 500 ಮೀಟರ್ಸ್ ಹಿಂದೆ ಊಟ ಮಾಡೋಕ್ಕಂತ ಕೂತಿದ್ವಿ. ಈಗ ಮಧುಮಲೈ ಟೈಗರ್ ರಿಸರ್ವ್ಸ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಟೈಗರ್ ರಿಸರ್ವ್ ಸ್ಟಾರ್ಟು.